ನೋಡಿ ಒಳ್ಳೆ ಎಷ್ಟು ಸಾಫ್ಟಾಗಿದೆ ಅಂತ ಈ ತಿಂಡಿ. ನಿಜಕ್ಕೂ ತುಂಬ ರುಚಿಯಾಗಿರುತ್ತೆ. ಒಳಗಡೆ ತೋರಿಸ್ತೀನಿ ನೋಡಿ, ಪದರವಾಗಿ ಈ ರೀತಿ ಗೂಡಾಗಿ ಬಂದಿದೆ. ಅಷ್ಟೊಂದು ಸಾಫ್ಟಾಗಿರುತ್ತೆ. ನೋಡ್ಕೊಳ್ಳೋಣ ಬನ್ನಿ ಯಾವ ರೀತಿ ಅಂತ. ನೋಡಿ, ಮೊಸರು ಇಟ್ಕೊಂಡಿನಿ. ಅರ್ಧ ಕಪ್ಪು ಮೊಸರು ತೊಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ ನೀರು ಹಾಕ್ತಾಯಿದ್ದೀನಿ. ಅರ್ಧ ಕಪ್ಪು ನೀರು, ಅರ್ಧ ಕಪ್ಪು ಮೊಸರು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಎಲ್ಲ ಇಲ್ಲಿ 1 ಕಪ್ ಮೆಜರ್ಮೆಂಟಲ್ಲಿ ಮಾಡ್ತಾ ಇರೋದು. ಅದು ಅರ್ಧ ಕಪ್ಪು ನೀರು ಮೊಸರು ತೊಗೊಂಡಿದ್ದೀನಿ. 4 ಪೀಸ್ ಬ್ರೆಡ್ಡು ತೊಗೊಂಡಿದ್ದೀನಿ. ಈ ಬ್ರೆಡ್ಡನ್ನು ಈ ಮೊಸರು ನೀರು ಮಿಕ್ಸ್ ಮಾಡ್ಕೊಂಡಿದ್ದೆ ಅಲ್ವಾ, ಅದಕ್ಕೆ ಎಲ್ಲ ಮುರಿದುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಅಷ್ಟು ಬ್ರೆಡ್ಡನ್ನು ಮುರಿದು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಬ್ರೌನ್ ಕಲರ್ ಇರೋದೇನು ತೆಗೆಯೋದೇನು ಬೇಡ, ಹಾಗೆ ಹಾಕ್ಕೊಳ್ಳಿ. ನೋಡಿ, ಈ ಥರ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಬ್ರೆಡ್ಡನ್ನೆಲ್ಲ ಆ ಮೊಸರು ಜೊತೆ ಸೇರಿಕೊಂಡಿದ್ದು ಮೆತ್ತಗಾಗತ್ತೆ. ನೋಡಿ, ಈ ಥರ ಮೆತ್ತಗಾಗತ್ತೆ ಸಾಫ್ಟಾಗಿ. ಆಮೇಲೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಮೇಲೆ ಅದಕ್ಕೇ 1 ಕಪ್ಪು ರವೆ ಹಾಕ್ಕೊಳ್ತಾ ಇದ್ದೀನಿ. ಚಿರೋಟಿ ರವೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ನೀವು ಬಾಂಬೆ ರವೆ ಕೂಡ ಹಾಕ್ಕೋಬೋದು. ಇದನ್ನು ನುಣ್ಣಗೆ ಇವಾಗ ಮಿಕ್ಸಿಗೆ ಹಾಕ್ಕೊಂಡು ತಂದಿದ್ದೀನಿ ನೋಡಿ. ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ಹಾಕ್ಕೊಳ್ಳಿ. ಸ್ವಲ್ಪ ತರಿಯಾಗಿರುತ್ತೆ ಬಾಂಬೆ ರವೆ ಆದರೆ. ಚಿರೋಟಿ ರವೆ ಆದರೆ ಪೂರ್ತಿಯಾಗಿ ನುಣ್ಣಗಾಗಿರುತ್ತೆ. ಇದು ಸೋಡಾ ಪುಡಿ ಅರ್ಧ ಸ್ಪೂನ್ಗಿನ ಸ್ವಲ್ಪ ಕಡಿಮೆ ಸೋಡಾ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ ಮೃದುವಾಗಿ ಚೆನ್ನಾಗಿ ಬರುತ್ತೆ ನಾವು ಮಾಡ್ತಿರೋ ತಿಂಡಿ. ಆಮೇಲೆ ಅರ್ಧ ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಒಂದು ಅರ್ಧದಷ್ಟು ಹಾಕ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೋಬೇಕು. ಇನ್ನೂ ಒಂದು ಸ್ವಲ್ಪ ಬೇಕಾಗತ್ತೆ. ನಾನು ಪೂರ್ತಿಯಾಗಿ ಎಲ್ಲದನ್ನು ಹಾಕ್ಕೊಳ್ತೀನಿ ನೋಡಿ. ಈ ಹದದಲ್ಲಿದೆ ಇವಾಗ. ಇನ್ನು ಅರ್ಧ ಇತ್ತಲ್ವ, ಇನ್ನು ಸ್ವಲ್ಪ ಅಕ್ಕಿ ಹಿಟ್ಟು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಟ್ಟಿನಲ್ಲಿ ಅರ್ಧ ಕಪ್ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ತುಂಬ ಜಾಸ್ತಿ ಹಾಕ್ಕೊಂಡ್ರೆ ಇದು ತುಂಬ ಒರಟಾಗಿಬಿಡುತ್ತೆ ನೋಡಿ. ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಲ್ಲ, ಈ ಹದದಲ್ಲೇ ಇದು ಇರಬೇಕು. ತುಂಬ ಗಟ್ಟಿ ಆಗಬಾರ್ದು ಈ ಹಿಟ್ಟು. ಸ್ವಲ್ಪ ತೆಳು ಆಯಿತು ಅಂತ ಏನಾದರೂ ಮತ್ತೆ ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಇದು ತುಂಬ ಗಟ್ಟಿಯಾಗತ್ತೆ ತಿಂಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನೋಡಿ ಯಾವ ರೀತಿ ಹದ ನಾನು ತೋರಿಸ್ತಾ ಇದ್ದೀನಿ. ಈ ಹದದಲ್ಲೇ ನೀವು ಮಿಕ್ಸ್ ಮಾಡ್ಕೋಬೇಕು. ತುಂಬ ಗಟ್ಟಿಯಾಗಿ ಇದನ್ನು ಮಾಡ್ಕೋಬೇಡಿ. ಸ್ವಲ್ಪ ಸಾಫ್ಟಾಗಿ ಇರಲಿ, ತೆಳುವಾಗಿ ನೋಡಿ. ಈ ಥರ ಇರಬೇಕು. ನಾವು ಒಬ್ಬಟ್ಟಿಗೆಲ್ಲ ಕಲಿಸ್ತೀವಲ್ವ, ಆ ಥರ ಇರಬೇಕು. ಒಂದು ನೋಡಿ, ಈ ಥರ ಪಾತ್ರೆ ತೊಗೊಂಡಿನಿ. ಹೋಲಿರುವಂಥ ಪ್ಲೇಟ್ ತೊಗೊಂಡ್ಬಿಟ್ಟು ಅದಕ್ಕೆ ಎಣ್ಣೆ ಸವರಿದ್ದೀನಿ. ಆಮೇಲೆ ಈ ಹಿಟ್ಟನ್ನು ಉಂಡೆ ಮಾಡ್ಕೋಬೇಕು. ಇಷ್ಟಿಷ್ಟು ದಪ್ಪ ಉಂಡೆ ಮಾಡ್ಕೊಂಬಿಟ್ಟು ಕೈಯಲ್ಲಿ ಈ ರೀತಿ ಮಾಡಿಬಿಟ್ಟು ಸ್ವಲ್ಪ ಫ್ಲ್ಯಾಟ್ ಮಾಡ್ಕೋಬೇಕು. ವಡೆ ಶೇಪ್ನಲ್ಲಿ ಮಾಡ್ಕೋಬೇಕು. ಹೀಗೆ ನಾನು ಎಲ್ಲದನ್ನು ಮಾಡಿಬಿಟ್ಟು ಇಟ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಉಂಡೆ ಕಟ್ಟೋದಕ್ಕೆ ನೋಡಿ. ಎಲ್ಲ ರೆಡಿ ಮಾಡಿ ಆ ಪ್ಲೇಟ್ಗೆ ಹಾಕಿಟ್ಕೊಂಡಿದ್ದೀನಿ. ಗ್ಯಾಸ್ ಮೇಲೆ ಬಾಣಲೆ ಇಟ್ಟು ಅದರೊಳಗೆ ನೀರು ಹಾಕಿಬಿಟ್ಟು ಅದ್ರ ಮೇಲ್ಗಡೆ ಈ ಪ್ಲೇಟ್ನ ಇಟ್ಟಿದ್ದೀನಿ. ಮುಚ್ಚಳ ಮುಚ್ಚಿಬಿಟ್ಟು 10ರಿಂದ 12 ನಿಮಿಷಗಳ ಕಾಲ ಬೇಯಿಸ್ಕೋಬೇಕಾಗತ್ತೆ. ಇದರ ಜೊತೆಗೆ ನಾನಿವಾಗ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಗ್ಯಾಸ್ ಮೇಲೆ ಪ್ಯಾನ್ ಇಟ್ಟು ಮೆಣಸಿನ್ಕಾಯಿ 4 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 1 ಟೀ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಒಂದು ಸ್ವಲ್ಪ ಹೊತ್ತಾದಮೇಲೆ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ 1 ಇಂಚಿನಷ್ಟು ಶುಂಠಿನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೂ ಕೊತ್ತಂಬರಿ ಸೊಪ್ಪನ್ನು ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ. ಇದು ಹೋಟೆಲ್ ಸ್ಟೈಲ್ ಚಟ್ನಿ ಆದ್ದರಿಂದ ಈ ರೀತಿ ಮಾಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ ಈ ಚಟ್ನಿ. ಎಲ್ಲದನ್ನು ಹುರ್ಕೋಬೇಕು ಸ್ವಲ್ಪ ಹೊತ್ತು ನೋಡಿ. ಸೊಪ್ಪೆಲ್ಲ ಕಡಿಮೆ ಆಯಿತು. ಹಾಗೂ ಮೆಣಸಿನಕಾಯಿ ಬಿಳಿ ಬಿಳಿ ಆಗಿದೆ. ಇಷ್ಟು ಆದರೆ ಸಾಕು. ಈಗ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತೀನಿ. ಮಿಕ್ಸಿ ಜಾರ್ಗೆ 1 ಕಪ್ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. 1/4 ಕಪ್ಪು ಹುರಿಗಡಲೆ ಹಾಕ್ಕೊಂಡಿದ್ದೀನಿ. ಹುರಿದ ಪದಾರ್ಥ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಮೆಣಸಿನ್ಕಾಯಿ ಕರಿಬೇವೆಲ್ಲ ಹುರ್ಕೊಂಡಿದ್ನಲ್ವ, ಅದನ್ನೆಲ್ಲ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹುಣಸೆಹಣ್ಣು ಸ್ವಲ್ಪ ಹಾಕ್ಕೊಂಡು
ರುಬ್ಬುವಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ರುಬ್ಕೊಂಡು ತರ್ತೀನಿ. ಈಗ ನೋಡಿ ರುಬ್ಬಿದ್ದೀನಿ. ಇದನ್ನು ಸ್ವಲ್ಪ ತರಿಯಾಗಿದೆ. ಇದು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಚಟ್ನಿಗೆ ಒಂದು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡು ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ 1/4 ಟೀ ಸ್ಪೂನ್ನಷ್ಟು ಹಾಕ್ಕೊಂಡು 2 ಸಿಡಿಬೇಕು. ಸಿಡಿದ ನಂತರ 1 ಟೀ ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಂಡು ಸ್ವಲ್ಪ ಕೆಂಪಗಾಗೋವರೆಗೆ ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿ ಸ್ವಲ್ಪ ಕೆಂಪಗಾಗಿದೆ. ಕರಿಬೇವು ಹಾಗೂ ಒಣಮೆಣಸಿನ್ಕಾಯಿ ಒಂದು ಹಾಕೊಂಡ್ಬಿಟ್ಟು ಗ್ಯಾಸ್ ಆಫ್ ಮಾಡ್ಕೊಂಬಿಡಿ. ಇಲ್ಲ ಅಂದರೆ ಸೀದೋಗ್ಬಿಡತ್ತೆ. ಇದೇ ಬಿಸಿಯಲ್ಲೇ ಎಲ್ಲ ಆಗತ್ತೆ. ಸ್ವಲ್ಪ ಹೊತ್ತು ನೋಡಿ ಎಷ್ಟು ಚೆನ್ನಾಗಿ ಕೆಂಪಗಾಯಿತು ಅಂತ. ಹುರಿದ ನಂತರ ಇಂಗು ಹಾಕ್ಕೊಳ್ತಾ ಇದ್ದೀನಿ. 1/4 ಟೀ ಸ್ಪೂನಿನಷ್ಟು ಇಂಗು ಹಾಕ್ಕೊಂಡು ಸ್ವಲ್ಪ ಹೊತ್ತು ಹೀಗೆ ಫ್ರೈ ಮಾಡ್ಕೋಬೇಕು. ಆಮೇಲೆ ಈ ಒಗ್ಗರಣೆನ ನಾನು ಚಟ್ನಿಗೆ ಹಾಕ್ಕೊಳ್ತೀನಿ. ನೋಡಿ ಚಟ್ನಿಗೆ ಎಲ್ಲ ಹಾಕ್ಕೊಂಡು ಎಣ್ಣೆ ಸಮೇತ ಹಾಕ್ಕೊಳ್ಳಿ. ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಒಗ್ಗರಣೆ ಹಾಕಲಿಲ್ಲ ಅಂದರೂ ಈ ಚಟ್ನಿ ಚೆನ್ನಾಗಿರುತ್ತೆ. ಒಗ್ಗರಣೆ ಹಾಕಿದ್ರೆ ಇನ್ನೂ ಒಂದು ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ. ಚಟ್ನಿ ರೆಡಿ ಆಯಿತು. ಇಲ್ಲೂ ಕೂಡ ಇದು 15 ನಿಮಿಷಗಳ ಕಾಲ ಬೆಂದಿದೆ. ಮುಚ್ಚಳ ತೆಗೆದಿದ್ದೀನಿ ನೋಡಿ, ಎಷ್ಟೊಂದು ಚೆನ್ನಾಗಿ ಬೆಂದಿದೆ ನೋಡಿ. ಈ ಥರ ಆಗಬೇಕು. ಒಂಥರ ಬಿರುಕು ಬಿಟ್ಟಿದೆ ಅಲ್ವಾ, ಒಡ್ಕೊಂಡಂಗಾಗಿದೆ ಅಲ್ವಾ. ಈ ರೀತಿ ಆದರೆ ಇದು ಸಾಫ್ಟಾಗಿ ಆಗಿದೆ ಅಂತ ಅರ್ಥ. ತುಂಬ ಸಾಫ್ಟಾಗಿ ಇದು ಬೆಂದಿದೆ. ಈಗ ಇದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬಾಣಲೆ ಇಟ್ಕೊಂಡು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕಿ ಸಾಸಿವೆ ಸಿಡಿದ ನಂತರ ಜೀರಿಗೆ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. 2 ಹಸಿರು ಮೆಣಸಿನ್ಕಾಯಿನ ಮಧ್ಯದಲ್ಲಿ ಸೀಳ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಅದು ಕೆಂಪಗಾಗಿದೆ. ನೀವು ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ಅರ್ಧ ಸ್ಪೂನ್ ಧನಿಯಾ ಪೌಡ್ರು, ಅರ್ಧ ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇದು ರುಚಿ ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ ಈ ರೀತಿ ಹಾಕ್ಕೊಳ್ಳೋದ್ರಿಂದ. ಆಮೇಲೆ ನಾವು ಮಾಡ್ಕೊಂಡಂತಹ ತಿಂಡಿಯನ್ನು ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮ್ನಲ್ಲಿ ಸ್ವಲ್ಪ ಹೊತ್ತು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ತಟ್ಟೆಗೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈಗ ಈ ತಿಂಡಿ ರೆಡಿಯಾಗಿದೆ. ನಾನು ಮಾಡ್ಕೊಂಡಂತಹ ಚಟ್ನಿ ಜೊತೆ ಇದನ್ನು ಸರ್ವ್ ಮಾಡಿದ್ದೀನಿ. ಚಟ್ನಿ ಆದಷ್ಟು ತೆಳುವಾಗಿದ್ದರೆ ಇದು ಚೆಂದ. ನೀವು ಸಾಂಬಾರ್ ಜೊತೆ ಕೂಡ ಇದನ್ನು ಉಪಯೋಗಿಸ್ಬೋದು. ಸಾಂಬಾರ್ ಜೊತೆನೂ ತುಂಬಾ ಚೆನ್ನಾಗಿರುತ್ತೆ. ನೀವು ಇದನ್ನು ತೈರು ವಡೆ ಥರ ಮಾಡ್ಕೊಂಡು ಕೂಡ ತಿನ್ಬೋದು. ಮೊಸರು ಜೊತೆ ಇದನ್ನು ಚಾಟ್ಸ್ಗೆ ಏನೇನು ಉಪಯೋಗಿಸ್ತೀವೋ ಎಲ್ಲ ಹಾಕಿಬಿಟ್ಟು ಇದನ್ನು ಮುರಿದು ಹಾಕ್ಕೊಂಡ್ಬಿಟ್ಟು ಒಂದು ಬೌಲ್ಗೆ 1 ಅಥವಾ 2 ಮೊಸರು ಹಾಕಿ ನಾವು ಚಾಟ್ಸ್ಗೆ ಏನೇನು ಹಾಕ್ತೀವೋ ಅದೆಲ್ಲ ಹಾಕಿಬಿಟ್ಟು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಮುರಿದು ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಒಳಗಡೆ ಹೇಗೆ ಪದರವಾಗಿ ಬಂದಿದೆ ಅಂತ, ಗೂಡಾಗಿ ತುಂಬ ರುಚಿಯಾಗಿದೆ. ನಿಮಗೆಲ್ಲ ಈ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರೆಯಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು.